ಟಾರ್ ರೋಡಿಂದ ಒಂದು 50 ಮೀಟ್ರ್ ಮಣ್ ರೋಡ್. ಟಾರ್ ರೋಡಿಂದ 50 ಮೀಟ್ರ್ ಮಣ್ ರೋಡ್. ಮಣ್ ರೋಡಲ್ಲೇ ಬಂದರೆ 30 ಅಡಿ ರೋಡ್ ಇದೆ. ಈ ರೋಡಲ್ಲೇ ಬಂದರೆ ಇದೇ ಜಾಗ. ಏನು ಜಾಗ ಕಾಣ್ತಾ ಇದೆಯೋ ಇದೇ ಜಾಗ. 3 ಎಕರೆ. ಈ ಮಣ್ಣು ಹೊಡೆದಿರೋದು ಪಕ್ಕದ ಕಬ್ಬು ಕೂಡ ಇದೆಲ್ಲ ಸೇರಿಸ್ಕೊಂಡಂಗೆ ನಿಮಗೆ ರೋಡ್ ಪೇಸಿಂಗ್ಗೆ 300 ಅಡಿ ಸಿಗುತ್ತೆ. ರೋಡ್ ಪೇಸಿಂಗ್ಗೆ 300 ಅಡಿ. ಟಾರ್ ರೋಡಿಂದ ಒಂದು 50 ಮೀಟ್ರ್ ಆಗೋಲ್ಲ. ಟಾರ್ ರೋಡಿಂದ ಮಂಡ್ಯ ಮೈಸೂರು ಹೈವೇಯಿಂದ ಅರ್ಧ ಕಿಲೋಮೀಟ್ರ್ ಅಷ್ಟೇ ಈ ಜಾಗಕ್ಕೆ. ಬೆಂಗಳೂರು ಮಂಡ್ಯ ಹೈವೇಯಿಂದ ಅರ್ಧ ಕಿಲೋಮೀಟ್ರ್ ಅಷ್ಟೇ ಈ ಜಾಗಕ್ಕೆ. ನೋಡಿ ಅಲ್ಲೇನು ಕಬ್ಬು ಕಾಣ್ತಾ ಇದೆ, ಸೋಲಂಗಿ ಕಬ್ಬು, ಅಲ್ಲಿವರೆಗೆ ಜಾಗ. ಆ ಕಬ್ಬನ್ನು ಕೂಡ ಸೇರಿಸ್ಕೊಂಡಂಗೆ. ಮೂರು ಎಕರೆ ಜಾಗ. ಬೆಲೆ ಬಂದು ಕುಂಟೆಗೆ 280. ಕುಂಟೆಗೆ 280 ಹೇಳ್ತಾರೆ. ಕೂತ್ಕೊಂಡು ರೆಗಷಬಲ್ ಆಗುತ್ತೆ. ನೋಡಿ ಅಲ್ಲಿ ಮನೆ ಕಾಣ್ತದಿಲ್ಲ, ಅದೇ ರೋಡು, ಟಾರ್ ರೋಡು. ಟಾರ್ ರೋಡಿಂದ ಒಂದು 50 ಮೀಟ್ರ್ ಆಗಲ್ಲ, ಇನ್ನೂ ಕಡಿಮೆನೇ. ನೋಡಿ ಮಂಡ್ಯಕ್ಕೆ ಹತ್ರ ಇರುವಂಥ ಜಾಗ ಇದು. ಮುಂದಿನ ದಿನಗಳು ಸೈಟ್ನ ಮಾಡ್ಕೋಬೋದು, ಕಮರ್ಷಿಯಲಿಗೂ ಆಗುತ್ತೆ ಎಲ್ಲ. ಹೇಳಿ ಈ ಕಬ್ಬನ್ನು ಕೂಡ ಸೇರಿಸ್ಕೊಂಡೆ ಹಿಂಗೆ ನೀವು ರೋಡ್ ಪೇಸಿಂಗ್ಗೆ 300 ಅಡಿ ಬರುತ್ತೆ. ರೋಡ್ ಪೇಸಿಂಗ್ಗೆ 300 ಅಡಿ. ಕಮರ್ಷಿಯಲ್ಗೂ ಮಾಡ್ಕೋಬೋದು. ಮುಂದಿನ ದಿನದಲ್ಲಿ ಸೈಟು ಮಾಡ್ಕೋಬೋದು. ಸೈಟ್ಗೆ ತುಂಬ ಅನುಕೂಲ ಇದೆ, ಒಳ್ಳೆ ಬೇಡಿಕೆ ಏನಿದೆ, ತುಂಬ ಅನುಕೂಲ ಇದೆ ಸೈಟ್ಗೂ. ಪಕ್ಕದಲ್ಲ ಇಲ್ಲಿ ಹಳ್ಳನಿದೆ ದೊಡ್ಡದು. ಲೊಕೇಶನ್ನು ತುಂಬ ಚೆನ್ನಾಗಿದೆ ಸರ್. ಒಂದು ಕುಂಟೆಗೆ 2,80,000 ಹೇಳ್ತಾರೆ. ಜಾಗ ಬಂದು 3 ಎಕರೆ. ಮಂಡ್ಯಕ್ಕೆ ಹತ್ರ ಇರುವಂಥ ಜಾಗ ಇದು. ಕಮರ್ಷಿಯಲ್ಗೆ ಸೈಟ್ ಮಾಡೋದಕ್ಕೆ ಎಲ್ಲ ಚೆನ್ನಾಗಿದೆ. ಗೋಡನ್ ಮಾಡ್ಕೊಂಡ್ರೆ ಮಾಡ್ಕೋಬೋದು. ಹೆಂಗೆ ಅನುಕೂಲ ಆಯ್ತದೆ ಹಂಗೆ ಮಾಡ್ಕೋಬೋದು ಸರ್. ಜಾಗ ಚೆನ್ನಾಗಿದೆ. 3 ಎಕರೆ. ರೋಡ್ ಪೇಸಿಂಗ್ಗೆ 300 ಅಡಿ ಇದೆ. ಟಾರ್ ರೋಡ್ಗೆ ಒಂದು 50 ಮೀಟ್ರ್ ಅಷ್ಟೇ ಜಾಗ ರಸ್ತೆ, ಮಣ್ ರೋಡ್.